ಮಾಡಬೇಕೆಂದು ಕುತಂತ್ರ ಮಾಡುತ್ತಿದ್ದಾರೆ. ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಅವರು ಅರ್ಚಕರಾಗಿರುವ ಕಾರ್ಯ ಮಾಡುತ್ತಿದ್ದಾರೆ. ಆದರೆ ಹೀಗಿಂದಾಗಲೂ ಅಲ್ಲಿಯ ಕೆಲವು ವಿರೋಧಿಗಳು ಅನ್ನಬೇಕು ಅಥವಾ ದೂರದೋಷಕರರು ಅನ್ನಬೇಕು ಗೊತ್ತಿಲ್ಲ ಅಂಥವರು ಈಗ ಬಿಜಿ ಲಿಂಗೇಶ್ವರನನ್ನು ಅವರ ಜಾಗದಲ್ಲಿರೋ ದೇವಸ್ಥಾನದ ಅರ್ಚಕನ ಸ್ಥಾನದಿಂದ ಕೆಳಗೆ ಇಳಿಸಲು ಪ್ರಯತ್ನಿಸುತ್ತಿದ್ದಾರೆ. ನೋಡಿ, ಸುಮಾರು 6 ತಿಂಗಳಾಯಿತು ಈ ದೇವಸ್ಥಾನದ ಭಾಗವಾಗಿ ಪೂಜೆ ಇಲ್ಲ, ಆರಾಧನೆಗಳಿಲ್ಲ. ಭಗವಂತನಿಗೆ ನಾನು ಮಾನ್ಯ ಸ್ವಾಮಿಯವರಿಗೆ ಪೂಜೆ ಇಲ್ಲ, ದಯಮಾಡಿ ಅವಕಾಶ ಕೊಡಿ ಸ್ವಾಮಿ, ನೀವು ದಯಮಾಡಿ ಅವಕಾಶ ಮಾಡಿಕೊಡಿ ಸ್ವಾಮಿ ಅಂತ ಅವ್ರಿಗೆ ಕೇಳಿದ ಮೊನ್ನೆ ಬನ್ನಿ ಬಿಡಿ ಹಬ್ಬದ ದಿವಸ ನೋಡೋಣ ಮಾಡೋಣ. ನಮಗೆ ತುಂಬ ಅನ್ಯಾಯ ಆಗಿಬಿಟ್ಟಿದೆ. ನಮಗೆ ತುಂಬ ಅಂದರೆ ಭಾಳ ಅನ್ಯಾಯ ಆಗಿಬಿಟ್ಟಿದೆ. ಇಲ್ಲಿ ಏನು ಆಗ್ತಿದೆ ಅಂತಲೇ ನಮಗೆ ಗೊತ್ತಾಗ್ತಿಲ್ಲ. ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ರಾಜಕಾರಣಿಗಳು ಯಾವುದೇ ರೀತಿ ನಮಗೆ ಸಹಕಾರ ಮಾಡ್ತಾಯಿಲ್ಲ. ಒಂದು ಎರಡನೇದಾಗಿ ನಾವು ಯಾರ ಹತ್ರನೂ ಸಂಧಾನಕ್ಕೆ ಹೋಗಲ್ಲ ಸರ್. ನಮ್ಮ ಹತ್ರ ಹಣಬಲ ಇಲ್ಲ, ಜನಬಲ ಇಲ್ಲ. ನಮಗಿರೋದು ದೇವ್ರನ್ನ ನಂಬಿದ್ದೀವಿ. ಅವ್ನು ಕೊಡೋ ಮಾರ್ಗದರ್ಶನದಲ್ಲೇ ನಾವಿರೋದು. ನಮಗೆ ನ್ಯಾಯ ಬೇಕು ಸರ್. ತುಂಬ ಅನ್ಯಾಯ ಆಗಿದೆ. ನಮಗೆ ನೀರಿನ ಪ್ರಾಬ್ಲಮ್ಮು, ಕರೆಂಟಿನ ವ್ಯವಸ್ಥೆ ಎಲ್ಲ ತೆಗೆದಿದ್ದಾರೆ. ರಾತ್ರಿ ನಾವು ಇಲ್ಲೇ ದೇವಸ್ಥಾನದ ಹತ್ರನೇ ಮಲ್ಕೋತೀವಿ. ಮನೆಯಲ್ಲಿ ಕರೆಂಟಿನ ವ್ಯವಸ್ಥೆನೇ ಇಲ್ಲ. ಬೆಳಗಿನ ಜಾವ 4 ಗಂಟೆಗೆ ಬಂದು ಇಷ್ಟು ದಿನ ಇಲ್ಲದು 6 ತಿಂಗಳಾದ್ರೂ ಇಷ್ಟು ದಿನ ಇಲ್ಲದು ಬೆಳಗಿನ ಜಾವ 4 ಗಂಟೆಗೆ ಬಂದು ಮಕ್ಕಳು ಮರಿಯೆಲ್ಲ ದೇವಸ್ಥಾನ ಬಾಗಿಲಲ್ಲಿ ಮಲ್ಕೊಂಡಿದ್ವಿ. ಎಬ್ಬರಿಸ್ಬಿಟ್ಟು ನಾವು ದೇವಸ್ಥಾನ ಬಾಗಿಲು ತೆಗಿಬೇಕು, ಎದ್ದೇಳ್ರಿ ಅಂತೇಳಿ ಆರಯ್ಯರು, ಸಿದ್ದೇಶ್ವರವರು, ಅವರು ಕೈ ಕೆಳಗೆ ಕೆಲಸ ಮಾಡೋರು ಅವರೆಲ್ಲ ಬಂದುಬಿಟ್ಟು ಎಬ್ಬರಿಸಿದ್ರು ಸರ್. ಹಂಗಾಗಿ ನಾವು ಏಕಾಏಕಿ ಈ ಥರ ಬಂದಿದ್ದೀರಾ, ಒಂದು ನಮ್ಮ ಮನೆಯವರು ಅರ್ಚಕರು ಅವರಿಗೂ ಒಂದು ಇನ್ಫಾರ್ಮ್ ಮಾಡಿದ್ರೆ ಈ ಥರ ಬಂದಿದ್ದೀರಲ್ಲ ಅಂತೇಳಿ ನಮ್ಮ ಅಣ್ಣ ತಮ್ಮಗಳನ್ನೆಲ್ಲ ಕರೆದ್ವಿ. ಅವರು ಬಂದು ನಮಗೆ ಸಹಕಾರ ಮಾಡಿದರು. ನಮಗೆ ಪಬ್ಲಿಕ್ಕು ಸಹಕಾರ ಇಲ್ಲ, ನಮಗೆ ಯಾವ ರಾಜಕಾರಣಿಗೂ ಸಹಕಾರ ಇಲ್ಲ, ಯಾವ ಅಧಿಕಾರಿಗಳು ಸಹಕಾರ ಇಲ್ಲ ಸರ್. ಎಲ್ಲರೂ ನಮ್ಮ ಮೇಲೆ ದುಷ್ಟ ಪರಿಣಾಮ ಬೀಳ್ತಾ ಇದ್ದಾರೆ. ಇಲ್ಲಿ ಮತ್ತು ದೇವಸ್ಥಾನದ ಸುತ್ತಮುತ್ತ ವಾಮಾಚಾರಗಳು ಎಲ್ಲ ನಡೀತಾ ಇದ್ದಾವೆ. ನಾವು ಚಿಕ್ಕ ಮಕ್ಕಳು ಬೇರೆ ಇಟ್ಕೊಂಡಿದ್ದೀವಿ. ನಮಗೆ ಒಂದೇ ಮನೆ ಸರ್ ಇಲ್ಲಿರೋದು. ತುಂಬಾ ಭಯ ಆಗ್ತಿದೆ. ದಯವಿಟ್ಟು ನಮಗೆ ನ್ಯಾಯ ಕೊಡಿಸಿ. ನಾವು ಈ ದೇವಸ್ಥಾನ ಇದು 6 ತಿಂಗಳಿಂದ ಸುಮಾರು ಲಾಕ್ಡೌನ್ ಟೈಮ್ನಾಗಿಂದ ಬೀಗ ಹಾಕಿದೆ. ಇದು ಅರ್ಚಕನ ಮೇಲೆ ಸುಳ್ಳು ಆರೋಪ ಹೊರಿಸಿ ಲಿಂಗರಾಜನ ಮೇಲೆ ವಜಾ ಮಾಡಿ ದೇವಸ್ಥಾನ ಬಾಗಿಲಾಕಿದ್ದಾರೆ. 6 ತಿಂಗಳಿಂದ ಇಲ್ಲಿ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ. ಶ್ರಾವಣದಾಗೂ ಪೂಜೆ ನಡೆದಿಲ್ಲ, ವಿಜಯದಶಮಿಗೂ ಪೂಜೆ ನಡೆದಿಲ್ಲ. ಎಲ್ಲ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕೇಳ್ಕೊಂಡ್ರು ಅವ್ರು ಸ್ಪಂದಿಸಿಲ್ಲ. ಇವತ್ತು 6 ತಿಂಗಳ ದೇವಸ್ಥಾನ ಓಪನ್ ಆಗಲಿಲ್ಲದನ್ನ ನಾವು ಪ್ರತಿದಿನ ಹೈಕೋರ್ಟ್ನ ಸ್ಟೇ ಆಗಿದ್ದಾಗ ನಾವು ಕಾಪಿ ಸಮೇತ DC ಅವರಿಗೆ ತಲುಪಿಸಿದ್ವಿ. DC ಅವರು ಯಾವುದು ನಮಗೆ ಮರು ಉತ್ತರಕ್ಕೆ ಸ್ಪಂದಿಸಿಲ್ಲ. ಇವರು ಈಗ ಮೇನ್ DC ಪಾರ್ಟಿ ಮಾಡಿರೋ ವಿಚಾರಕ್ಕೆ ಹೈಕೋರ್ಟ್ನಾಗೆ ಕೇಸ್ ಪೆಂಡಿಂಗ್ ಇರೋ ವಿಚಾರದಿಂದ ಹೈಕೋರ್ಟ್ನ ಸ್ಟೇ ಆದರೂ ಸಮೇತ ಲಿಂಗರಾಜ್ ಅವರಿಗೆ ಅನುಕೂಲ ಮಾಡಿಕೊಡ್ತಿಲ್ಲ. ಯಾಕೆ ಅನುಕೂಲ ಮಾಡ್ಕೊಡ್ತಾ ಇಲ್ಲ? ಎರಡು ಸರಿ ಸ್ಟೇ ಆದ್ರೂ ಈಗ DC ಅವರು ಸುಳ್ಳು ಹೇಳಿಕೆ ಕೊಟ್ಟಾರೆ. ಪೂಜೆ ನಡೀತೈತಿ, ನಾವು ಬಾಕ್ಲ ಹಾಕ್ಸಿಲ್ಲ ಅಂತಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಪೂಜೆನೇ ನಡೆದಿಲ್ಲ, ಬೀಗ ಹಾಕಿದೆ. ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಇದ್ದು ರಿಪೋರ್ಟ್ ಹಾಕೋಸ್ಕರ ಇವತ್ತು ಬೆಳಗ್ಗೆ ಜಾವ 4 ಗಂಟೆಗೆ ಬಂದು ಇದು ಮಾಡಿದ್ದಾರೆ. ಇದು ತಪ್ಪು. ಅವ್ರು ಹೆಂಗ್ ಸಿಗೇ ಕೆಲಸ ಕಳ್ಕೊಂತೀವಿ ಅನ್ನೋದಕ್ಕೋಸ್ಕರ ಇವತ್ತೇ ಬಾಗಿಲು ತಗ್ಸಿ ಹೈಕೋರ್ಟಿಗೆ ಕೊಡೋಕ್ಕೋಸ್ಕರ ಒಳ ಸಂತ ಮಾಡ್ತಾ ಇದ್ದಾರೆ. ಇದನ್ನ ದಯವಿಟ್ಟು ಲೈವ್ ನೋಡಿ ಜಡ್ಜ್ ಸಾಹೇಬರು ಇದನ್ನ ನ್ಯಾಯ ಕೊಡಿಸ್ಬೇಕು. ಇದು DC ಅವ್ರು ಮಾಡಿರೋ ತಪ್ಪು, ತಹಸೀಲ್ದಾರ್ ಮಾಡಿರೋ ತಪ್ಪು, AC ಅವ್ರು ಮಾಡಿರೋ ತಪ್ಪು ಅಂತಂದೇಳಿ ಇವತ್ತಿನ ಡೇಟ್ ಅಂತೆ ಒಟ್ಟು 4 ಎಕರೆ 17 ಗುಂಟಾ ಜಾಗವಿದ್ದು ನಗರದ ಹೈಸ್ಕೂಲ್ ಮೈದಾನ ಪಕ್ಕದಲ್ಲಿರುವ ಬೀರ್ಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾಗಿ ಬಿಜಿ ಲಿಂಗೇಶ್ವರ್ ಅವರು ಕಾರ್ಯ ಮಾಡುತ್ತಿದ್ದಾರೆ. ದೇವಸ್ಥಾನದ ಕಮಿಟಿಯವರು ಅಂತ ಹೇಳಿಕೊಂಡು ಕೆಲ ವ್ಯಕ್ತಿಗಳಿಂದ ಹಾಗೂ ಅವರ ಸಹಚರರಿಂದ ಬಿಜಿ ಲಿಂಗೇಶ್ವರ್ ಅವರನ್ನು ಅರ್ಚಕರ ಸ್ಥಾನದಿಂದ ವಜಾಗೊಳಿಸಬೇಕೆಂದು
ಕುತಂತ್ರ ಮಾಡುತ್ತಿದ್ದಾರಂತೆ ಹಾಗೂ ದೇವಸ್ಥಾನದಿಂದ ಅರ್ಚಕರನ್ನು ಹಾಗೂ ಅರ್ಚಕರ ಕುಟುಂಬಸ್ಥರನ್ನು ಎಲ್ಲರನ್ನು ದೇವಸ್ಥಾನದ ಆವರಣದಿಂದ ಹೊರಗೆ ಹಾಕಬೇಕೆಂದು ಸಂಚು ರೂಪಿಸಿದ್ದಾರಂತೆ. ಬೆಳಗ್ಗೆ 4 ಸುಮಾರು ದಬ್ಬಾಳಿಕೆಯಿಂದ ಹೊರಗೆ ಹಾಕಬೇಕೆಂಬ ಪಿತೂರಿ ನಡೆಯುತ್ತಿದೆ. ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಮುಂದೆ ಬಂದು ಈ ವಂಶಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕು, ಸ್ಥಳೀಯ ಪ್ರಜ್ಞಾವಂತ ನಾಗರಿಕರು ಕೇಳಿಕೊಳ್ಳುತ್ತಿದ್ದಾರೆ ಎಂದು ಹೇಳಿದರು. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ, ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾನಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695. Another number 9482302695.